ಕ್ರಿಮಿನಾಲಜಿ ವಿದ್ಯಾರ್ಥಿನಿ ಕೇರಳದ ವೈಶಾಲಿ ಲವ್ ಜಿಹಾದ್ ಪ್ರಕರಣದಲ್ಲಿ ಹಲವಾರು ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಸಿಗ್ತಾ ಇದ್ದಾವೆ. ಈ ಒಂದು ಆರೋಪಕ್ಕೆ ಸುರತ್ಕಲ್ನ ಪಿಜಿ ಕೂಡ ಕಾರಣವಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಆ ಒಂದು ಲೇಡೀಸ್ ಪಿಜಿಯಲ್ಲಿ ಹುಡುಗರು ಕೂಡ ಇರ್ತಾ ಇದ್ರು ಹುಡುಗಿಯರೊಟ್ಟಿಗೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ವೈಶಾಲಿ ತಾಯಿ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ನೀವು ವೈಶಾಲಿ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಸುರತ್ಕಲ್ನ ವೈಶಾಲಿ ಇದ್ದಂತ ಪಿಜಿಗೆ ಹೋದಾಗ ಏನ್ ದೃಶ್ಯ ಕಂಡ್ರಿ? ನಾವಲ್ಲಿ ಬೆಳಿಗ್ಗೆ ಹೋದೆವು, ವೈಶಾಲಿ ಅಲ್ಲಿದ್ದಾಳೆ ಅಂತ ಗೊತ್ತಾಗಿ, ಸುರತ್ಕಲ್ನಲ್ಲಿ ಇದ್ದಾಳೆ ಅಂತ ಗೊತ್ತಾಗಿ ಅವಳನ್ನು ಕರೆದುಕೊಂಡು ಬರುವ ಅಂತ. ಆಗ ಅವರ ಓನರ್ನಲ್ಲಿ ಪರ್ಮಿಷನ್ ಕೇಳಿ ಅಲ್ಲಿಗೆ ಹೋದೆವು. ಹೋಗಿ ತುಂಬ ಹೊತ್ತು ಬಾಗಿಲು ಬಡಿದ ನಂತರ ಬಾಗಿಲು ತೆಗೆದರು. ನಾವು ಬೇಗ ಇವಳನ್ನು ಹೋಗಿ ಒಳಗೆ ನೋಡ್ಬೇಕಂತ ಹೋಗುವಾಗ ಅಲ್ಲಿ ಕೋಣೆಯಿಂದ ಹುಡುಗಿಯರು ಒಟ್ಟಿಗೆ, ಒಂದು ಹುಡುಗ ಮತ್ತು ಇಬ್ಬರು ಹುಡುಗಿಯರು ಒಟ್ಟಿಗೆ ಹೊರಗೆ ಬರ್ತಾರೆ. ನನಗೆ ಯಾವಾಗಲೂ ಅವರು ಪರಿಚಯ ಉಂಟು ಮುಂಚೆ. ಹಾಗೆ ನಾನು ಅವರಲ್ಲಿ ಕೇಳಿದೆ, ಇದೇನು ನೀವು ಹುಡುಗನನ್ನು ನೀವು ರೂಮಿನಲ್ಲಿ ಒಟ್ಟಿಗೆ ಇಟ್ಟದ್ದು ಇಬ್ಬರು ಹುಡುಗಿಯರು ಅಂತ. ಲೇಡೀಸ್ ಪಿಜಿ ಅಲ್ಲ, ಇವರು ಲೇಡೀಸ್ ಅಲ್ಲ ಅಲ್ಲಿ ಇರುವುದು. ಅದಕ್ಕೆ ಅವರು ಹೇಳಿದ್ರು ನಮ್ಮ ಇಷ್ಟ ಅಲ್ಲ, ಅದನ್ನು ನೀವು ಕೇಳಲಿಕ್ಕೆ ಯಾರು ಅಂತ, ನಮಗೆ ಪ್ರಾಯ ಆಗಿದೆ ಅಂತ. ವೈಶಾಲಿ ಇಲ್ಲಿದ್ದಲ್ಲ, ನಮಗೆ ಗೊತ್ತಿಲ್ಲ, ಇಲ್ಲಿ ಬರಲೇ ಇಲ್ಲ. ನಾನು ಹೇಳಿದೆ, ಓನರ್ ಹೇಳಿದಲ್ವ ನಿನ್ನೆ ಇಲ್ಲಿದ್ದಲ್ವ ಅಂತ ಅವ್ರಲ್ಲಿ ಹೇಳಿದರು. ನಾವೀಗ CCTVಯಲ್ಲೆಲ್ಲ ನೋಡ್ತೇವೆ ಇನ್ನು ಅಂತ. ಅವಾಗ ಹೇಳಿದ್ರು ನಾವು ನಿನ್ನೆ ಹೋಗಿದ್ದಾಳೆ ಅಂತ ಹೇಳಿದಳು. ಎಲ್ಲಿ ಹೋಗಿದ್ದಾಳೆ ಏನು ಅಂತ ಹೇಳಲಿಲ್ಲ ಅವರು. ಈಗ ವೈಶಾಲಿ ಮತ್ತೆ ಮೊಹಮ್ಮದ್ ಮಿದ್ಲಾಜ್ ಅವರಿಬ್ರು ಮದುವೆ ಆಗ್ಲಿಕ್ಕೆ, ರಿಜಿಸ್ಟರ್ ಮ್ಯಾರೇಜ್ ಆಗ್ಲಿಕ್ಕೆ ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ದಾರೆ ವಯನಾಡಲ್ಲಿ. ನೀವು ಹೋಗಿ ಮಾತಾಡಿ ಬಂದ್ರಿ. ಕೇವಲ 5 ನಿಮಿಷ ಮಾತಾಡಿದ್ರು, ವೈಶಾಲಿ ನಿಮ್ಮ ಹತ್ರ ಮಾತಾಡಿದ್ಲು ಅಂತ. ಆದ್ರೆ ಈ ಹುಡುಗ ಯಾರು ಅನ್ನೋದನ್ನ ನೀವು ಪತ್ತೆ ಹಚ್ಚಿದ್ದೀರಾ? ಯಾರು ಏನ್ ಮಾಡ್ತಾ ಇದ್ದ? ನಮ್ಗೆ ಗೊತ್ತಾಗ್ಲಿಲ್ಲ. ಇಲ್ಲಿ ಒಂದು ಅಟ್ಲಾಸ್ ನಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದ ಅಂತ ಮಾತ್ರ ಗೊತ್ತು, ಬೇರೆ ಏನು ಗೊತ್ತಿಲ್ಲ ನಮಗೆ. ಮತ್ತೆ ನಮ್ಮಲ್ಲಿ ಅಲ್ಲಿ ಮಾತಾಡ್ಲಿಕ್ಕೆ ಕೂಡ ಪೊಲೀಸರು ಬಿಡ್ಲಿಲ್ಲ. 5 ನಿಮಿಷ ಅಂತ ಕೊಟ್ಟು ಸರಿಯಾಗಿ ಮಾತಾಡ್ಲಿಕ್ಕೆ ಕೂಡ ಬಿಡ್ಲಿಲ್ಲ. ನನ್ನನ್ನು ನೋಡಿದಾಗ ಅವಳಿಗೆ ಬೇಸರ ಆಯ್ತು. ಅವಳು ಅಲ್ತ ನನ್ನ ಹತ್ತಿರ ಹಾಗೆ ಮಾಡ್ಲಿಕ್ಕೆ ಬರುವಾಗ ಪೊಲೀಸರು ಬಿಡ್ಲಿಲ್ಲ. ಬೇಡ, ಟಚ್ ಏನಿಲ್ಲ ಇಲ್ಲಿ ಅಂತ ಹೇಳಿದ್ರು. ಪೊಲೀಸರ ದೌರ್ಜನ್ಯಲ್ಲಿ ತುಂಬಾ ಇತ್ತು. ಮಗಳನ್ನ ಮಾತಾಡ್ಲಿಕ್ಕೆ ಅಥವಾ ಅವಳನ್ನ ಇಟ್ಕೊಳ್ಳಿಕ್ಕೂ ಬಿಡ್ಲಿಲ್ಲ ಅವರು. ಮುಟ್ಲಿಕ್ಕೆಲ್ಲ ಇಲ್ಲ, ದೂರ ದೂರ ಅಂತ ಹೇಳಿದ್ರು. ಅವಳಿಗೆ ಪ್ರಾಯ ಪೂರ್ತಿಯಾಗಿದೆ, ಅವಳೆಷ್ಟ ಇನ್ನು ಅಂತ. ಅವಳು ಅಲ್ಲ ಅಮ್ಮನಲ್ಲಿ ಮಾತಾಡಬೇಕು ಅಂತ ಹೇಳಿದಳು ಅವರು ಬಿಡ್ಲಿಲ್ಲ. ಈಗ ನಿಮ್ಮ ಹೋರಾಟಕ್ಕೆ ಅಂದ್ರೆ ವೈಶಾಲಿಯನ್ನ ಮತ್ತೆ ವಾಪಸ್ ಕರ್ಕೊಂಡು ಬರಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ನಿಮ್ಮ ಹೋರಾಟಕ್ಕೆ ಹಿಂದೂ ಸಂಘಟನೆಗಳು ಕೂಡ ಕೈ ಜೋಡಿಸ್ತಾ ಇದ್ರು, ಏನ್ ಹೇಳ್ತಾರೆ? ನಾವು ತಿರುಗಿ ನಮ್ಮ ಮನೆಗೆ ಕರೆದುಕೊಂಡು ಬರ್ಬೇಕಂತಲೇ ನಮಗೆ ಹಠ. ನಮ್ಮ ಹಿಂದೂ ಹುಡುಗಿಯನ್ನು ಹಿಂದೂ ಸಂಘಟನೆಗೆ ನಮ್ಮ ಅಲ್ಲಿಗೆ ಕರೆದುಕೊಂಡು ಬರಬೇಕು, ಮುಸಲ್ಮಾನರಿಗೆ ಬಿಟ್ಟು ಕೊಡಬಾರದು ಅಂತ. ಆದ್ರೆ ಅವಳು ಮೇಜರ್ ಆದ ಕಾರಣ ಮದುವೆ ಆಗಿ ಹೋದ್ರೆ ಅವಳು ಬರ್ತಾಳೆ ನಮ್ಮೊಟ್ಟಿಗೆ. ಮೊನ್ನೆ ಬರ್ತೇನೆ ಅಂತ ಹೇಳಿದಲ್ಲ, ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳಿದಲ್ಲ. ಅವರೇನಾದ್ರೂ ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸಿ ಆಗ್ಬೇಕು ಇನ್ನು ಅವರಿಗೆ ಹಿಂದೆ ಸರಿಸಲಿಕ್ಕೆ. ಅಂದ್ರೆ ನಿಮ್ ಪ್ರಕಾರ ನಿಮ್ಮ ಮಗಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅವರು. ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಏನೋ ಹೆದರಿಸ್ತಿದ್ದಾರೆ. ಇಲ್ಲ ಇದ್ರೆ ಅವಳು ಯಾಕೆ ಹಾಗೆ ಹೇಳಿದ್ದು, ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳಿದವಳು ಮತ್ತೊಮ್ಮೆ ಪೊಲೀಸರ ಅವರ ಒಟ್ಟಿಗೆ ಹೋದ ನಂತರ ಹೇಳಿದ್ದು ನಾನು ಬರುವುದಿಲ್ಲ, ನಾಳೆ ಬರ್ತೇನೆ, ಇವತ್ತು ಹೋಗಿ ಅಂತ ಯಾಕೆ ಹೇಳಿದವಳು? ವೈಶಾಲಿ ತಂದೆಯವರಿದೆ, ಅವರನ್ನೇ ಮಾತಾಡಿಸ್ತೀನಿ. ಈಗ ನಿಮ್ಮ ಒಂದು ಯಾವ ಮಾತಾಡಿದಿರಿ, ಮಗಳ ಹತ್ರ ಮಾತಾಡಿದ್ರಿ. ಮಗಳು ಒಂದು ಸಲ ನಿಮ್ಮ ಹತ್ರ ಬರ್ತೇನೆ ಅಂತ ಹೇಳಿದ್ರಿ, ನಂತರ ಬರೋದಿಲ್ಲ ಅಂತ. ಮುಂದೆ ಏನು? ನನ್ನ ಮುಂದೆ ಇಲ್ಲ, ನನ್ನ ಅಭಿಪ್ರಾಯ ಮಗಳು ಬರ್ತಾಳೆ, ಬರ್ಬೋದು ಅಷ್ಟೇ. ಈಗ ನೀವು ಹಿಂದೂ ಸಂಘಟನೆಗಳು ನಿಮ್ಮ ಹೋರಾಟಕ್ಕೆ ಅಥವಾ ನಿಮ್ಮ ಪರವಾಗಿ ನಿಂತ್ಕೊಂಡಿದ್ದಾರೆ, ಅವರು ಹೋರಾಟಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಸಹಕಾರ ನಿಮಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ? ಅಲ್ಲ, ಅವರು ಹೆಲ್ಪ್ ಮಾಡ್ಬೋದು, ಅವರು ನಮಗೆ ಹೆಲ್ಪ್ ಮಾಡ್ತಾರೆ, ಅವರು ಹೆಲ್ಪ್ ಮಾಡ್ಬೋದು. ವಿಶ್ವಾಸ ಇದೆ ನಮಗೆ, ಇಲ್ಲಿ ನ್ಯಾಯ ಸಿಗ್ಬೋದು ನಮ್ಗೆ ವಿಶ್ವಾಸ ಇದೆ. ನೀವು ಮಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಒಂದು ಆಲ್ರೆಡಿ ಅವರು ರಿಜಿಸ್ಟರ್ ಮ್ಯಾರೇಜ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದಕ್ಕೆ ಟೈಮ್ ಉಂಟು, ಇನ್ನೂ ಸಹ ಟೈಮ್ ಉಂಟು. ಅದನ್ನು ಮೊದಲು ಏನಾದರೂ ಮಾಡಬೇಕು, ಅವಳನ್ನು ತರಿಸಿ ಹೋಗಲಿಕ್ಕೆ ಅಷ್ಟೇ. ಅಂದರೆ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ, ಸ್ವಲ್ಪ ಹೊತ್ತು ಮಾತಾಡಲಿಕ್ಕೆ ಬಿಡಬೇಕು ಮಗಳನ್ನಂತ? ಅಲ್ಲ, ಮಾತಾಡಿದ್ರೆ ಬರ್ಬೋದು ಅಂತ ಗೊತ್ತು ನನಗೆ, ಬರ್ಬೋದು ಅವಳು. ಈಗ ಅವಳನ್ನು ಮಾತಾಡಲಿಕ್ಕೆ ನೀವು ಹೋಗಿ ಮಾತಾಡುವಂತ ಪ್ರಯತ್ನ ಮಾಡ್ತೀರಾ? ಮತ್ತೆ ಕೇರಳಕ್ಕೆ ಹೋಗಿ ಅಥವಾ ವಯನಾಡಿಗೆ ಹೋಗಿ, ಎಲ್ಲಿದ್ದಾರೆ ಅಂತ ಗೊತ್ತಿದೆಯಾ? ಗೊತ್ತುಂಟು, ಅಲ್ಲಿರೋದು ವಯನಾಡು ಗೊತ್ತುಂಟು. ವಯನಾಡಿನಲ್ಲಿ ಅವರ ಸ್ಟೇಷನ್ಗೆ ಹೋಗಿ ಮಾತಾಡಿದಲ್ಲ, ಹೋಗಿ ಮಾತಾಡಿ ಅವಳು ನಮ್ಮೊಟ್ಟಿಗೆ ಬರ್ತಾರಂತೆ ಪೇಪರೆಲ್ಲ ಬರೆದು ಕೊಟ್ಟಿದ್ದಾಳೆ. ಈಗ ಎಲ್ಲಿದ್ದಾಳೆ ಅಂತ? ಈಗ ಅವರೊಟ್ಟಿಗೆ ವಯನಾಡಲ್ಲಿ ಇರೋದು. ಈಗ ಅಲ್ಲಿರೋದು, ಎಲ್ಲಿರೋದು ಅಂತ ಅವ್ರ ಮನೇಲಿ ಇರೋದ ರೂಮಲ್ಲೇ ಗೊತ್ತಿಲ್ಲ, ಅಲ್ಲಿರೋದು, ಅವರೊಟ್ಟಿಗೆ ಇರೋದು.
ಈಗ ನೀವು ಮತ್ತೆ ವಯನಾಡಿಗೆ ಹೋಗ್ತೀರಾ? ಇಲ್ಲ ಅದಿನ್ನು ನೋಡೋಕೆ ಇನ್ನು ಅದಂತ ಪ್ಲ್ಯಾನ್ ಅಂತ ನೋಡೋಕು. ಏನೋ ಐಡಿ ಗೊತ್ತಿಲ್ಲ ಯಾರಾದರೂ ವಕೀಲರ ಕೇಳಿ ಅದು ಏನು ಮಾಡಬೇಕು ಅಂತ ಅದ್ರ ಹಿಂದೆ ನೋಡಿ. ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗ್ತೀರಾ? ಹೌದು, ಕಾನೂನು ಮುಖಾಂತರ ನೋಡೋಕೆ ಇನ್ನು. ಕೋರ್ಟಿಗೆ ಕೇಸನ್ನು ಹಾಕ್ತೀರಾ ಅವರ ಮೇಲೆ? ಅಲ್ಲ ಅದನ್ನು ಅವ್ರ ಹತ್ರ ಕೇಳಿ, ವಕೀಲರ ಮುಖಾಂತರ ಕೇಳಿ ಏನಾಗಬೇಕು ಅಂತ ಅವ್ರದ್ದು ನೋಡಿ ಹಾಕ್ಬೇಕು ಇನ್ನು. ಅಂದರೆ ನಿಮಗೆ ನ್ಯಾಯ ಈ ಇದರಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅಥವಾ ನಿಮ್ಮ ಮಗಳು ವಾಪಸ್ ಬರ್ತಾಳೆ ಅನ್ನೋ ಒಂದು ವಿಶ್ವಾಸ ಇದೆ? ಉಂಟು, 100% ವಿಶ್ವಾಸ ಉಂಟು. ನಮ್ಮ ಒಟ್ಟಿಗೆ ಬರ್ಬೋದು ಹೇಳಿ, ಬರ್ಬೋದು ವಿಶ್ವಾಸ ಉಂಟು. ನಾ ಕರೆದ್ರೆ ಬರ್ತಾಳೆ, ಬರ್ಬೋದು, ಅದೇ ವಿಶ್ವಾಸ ನಮಗೆ. ಧನ್ಯವಾದ. ಇದಿಷ್ಟು ವೈಶಾಲಿ ಅವರ ತಂದೆ ತಾಯಿ ಪೋಷಕರ ಮಾತು. ಒಂದು, ನಾವು ಮಾತಾಡಿದರೆ ವೈಶಾಲಿ ಮತ್ತೆ ವಾಪಸ್ ಬರ್ತಾಳೆ ಅನ್ನೋ ವಿಶ್ವಾಸ ಇದೆ. ಹಾಗೆಯೇ ಹಿಂದೂ ಸಂಘಟನೆಗಳೊಟ್ಟಿಗೆ ಹೋರಾಟಕ್ಕೂ ಮುಂದಾಗ್ತಾ ಇರುವಂಥದ್ದು, ಹಾಗೆಯೇ ಕಾನೂನಾತ್ಮಕ ಹೋರಾಟಕ್ಕೂ ವೈಶಾಲಿ ಕುಟುಂಬ ಹಾಗೆ ಹಿಂದೂ ಸಂಘಟನೆಗಳು ಮುಂದಾಗ್ತಾ ಇದ್ದಾವೆ. ಕ್ಯಾಮರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು.